ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಏನಂದರೆ ನೋಡಿ, ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಎಷ್ಟು ಬಟ್ಟೆ ಕೊಡಿಸಿದ್ರೂ ಅದ್ರ ಬಗ್ಗೆ ಪ್ರೀತಿ ಇರಲಿ, ವ್ಯಾಲ್ಯೂ ಇರಲಿ ಏನೂ ಇಲ್ಲ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ನಾವೆಲ್ಲ ಆವಾಗ ಸ್ಕೂಲ್ ಟೈಮ್ ಇರ್ಬೋದು, ಮನೇಲಿದ್ದಾಗ ಇರ್ಬೋದು, ಒಂದು ಹಬ್ಬ ಬಂದರೆ ಅಷ್ಟು ಖುಷಿ ನಮಗೆ, ಹೊಸ ಬಟ್ಟೆ ಬರುತ್ತೆ ಅಂತ. ಆ್ಯಕ್ಚುಲಿ ಯುಗಾದಿ, ದೀಪಾವಳಿ ಮತ್ತು ಗಣೇಶನ ಹಬ್ಬ ಬಂದಾಗ ಮಾತ್ರ ನಮಗೆ ಬಟ್ಟೆ ಸಿಗ್ತಾಯಿತ್ತು. ಅದು ನಾವು ಒತ್ತಾಯ ಮಾಡಿ ಒಂದೊಂದು ಸರಿ ಕೊಡಿಸ್ತಾಯಿದ್ರು, ಒಂದೊಂದು ಸರಿ ಆವಾಗಿನ ಕಾಲದಲ್ಲಿ ಬಡ್ಜೆಟ್ ಇರೋದಿಲ್ಲ, ಏನೋ ಸಮಸ್ಯೆಗಳಿರೋದ್ರಿಂದ ಏನಾಗ್ತಿತ್ತಂದರೆ ಅಮ್ಮನಿಗೆ ಹೇಳಿ, ಅಪ್ಪನಿಗೆ ಹೇಳಿ ಈ ಥರ ಹಬ್ಬ ಬಂತು ಬಟ್ಟೆ ಕೊಡಿಸಿ ಮಕ್ಕಳಿಗೆ ಅನ್ನೋ ಥರ ಆ ಥರ ಎಲ್ಲ ಆಗ್ತಾಯಿತ್ತು. ಇವಾಗಿನ ಮಕ್ಕಳಿಗೆ ನಾವು ಒಂದು ಜೊತೆ ತರಕ್ಕೆ ಹೋದರೆ 5 ಜೊತೆ ತಂದಿಟ್ಟಿರ್ತೀವಿ. ನಾವೇನೋ ಹಾಕಿಲ್ಲಲ್ಲ, ನಾವೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿಲ್ವಲ್ಲ, ನಮ್ಮ ಮಕ್ಕಳಾರೇ ಹಾಕಲಿ ಅನ್ನೋ ಮನೋಭಾವನೆ ನಮಗೆ ಪೇರೆಂಟ್ಸಲ್ಲಿ ಜಾಸ್ತಿ ಇರುತ್ತೆ. ಇವಾಗೆಲ್ಲ ಪೇರೆಂಟ್ಸಲ್ಲೂ ಅದೇ ಥರ ಇರುತ್ತೆ. ಬಟ್ಟೆಗಳು ಬೇಕಾದಷ್ಟು ಕೊಡಿಸ್ತಾರೆ ಮಕ್ಕಳಿಗೆ, ಆದರೆ ಅದ್ರ ವ್ಯಾಲ್ಯೂ ಮಾತ್ರ ಮಕ್ಕಳಿಗೆ ಇರಲ್ಲ. ಎಲ್ಲರ ಮನೆಗಳಲ್ಲೂ ಹಾಗೆ ಅನಿಸುತ್ತೆ. ಯಾಕಂದರೆ ಅದನ್ನು ಒಂದು ಸರಿ ಹಾಕಿದರೆ ಮತ್ತೆ ಯೂಸೇ ಮಾಡೋದಿಲ್ಲ. ಅದಲ್ಲದೆ ಈಗ ನೋಡಿ, ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಅನ್ನೋದನ್ನ 4-5 ಜೊತೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆವಾಗಿನ ಥರ ನಮಗೆ ಒಂದು ಡೇನಾರೇ ನಮಗೆ ಕಲರ್ ಡ್ರೆಸ್ ಇರ್ತಾಯಿತ್ತು ನಾವು ಸ್ಕೂಲ್ಗೆ ಹೋಗುವಾಗ, ಅಥವಾ 2 ಡೇಸ್ ಥರ ಇರುತ್ತೆ, ಬುಧವಾರ ಮತ್ತು ಶನಿವಾರ ಈ ಥರ ಎಲ್ಲ ಇರ್ತಾಯಿತ್ತು. ಇವಾಗ ಹೆಂಗಂದರೆ ಎಲ್ಲ ಡೇಸು ಕಲರ್ ಡ್ರೆಸ್ಸೇ ಇಲ್ಲ, ಎಲ್ಲ ಡ್ರೆಸ್ಸಲ್ಲಿ ಯೂನಿಫಾರ್ಮಲ್ಲೇ ಇರ್ತಾರೆ ಎಲ್ಲರೂ. ಅದು ಅಲ್ಲದೆ 4-5 ಜೊತೆ ಯೂನಿಫಾರ್ಮ್ಗಳು ಮಾಡ್ತಾರೆ. ಅದೇ ಬೇಜಾರು, ಅದೇ ತುಂಬೋಗಿರುತ್ತೆ, ಮನೆ ತುಂಬ ಆಗಿರುತ್ತೆ. ಅದ್ರ ಜೊತೆ ನಾವಿವಾಗ ಹೊರಗಡೆ ಹಾಕೋಕ್ಕೆ ಬಟ್ಟೆಗಳ ಸುರಿಮಳೆ ಆಗಿರುತ್ತೆ. ಬೇಜಾರಾಗುತ್ತೆ ಒಮ್ಮೊಮ್ಮೆ ಬಟ್ಟೆಗಳನ್ನೆಲ್ಲ ನೋಡಿದ್ರೆ, ಅಯ್ಯಪ್ಪ ಇಷ್ಟು ಬಟ್ಟೆ ತೊಗೋಬೇಕಾ ನಾವು ಅನಿಸೋ ಥರ ಆಗುತ್ತೆ. ಬಟ್ ಬೇಕು, ಎಲ್ಲರ ಸಮನಾಗಿರ್ಬೇಕಂದ್ರೆ ಬಟ್ಟೆ ಎಲ್ಲ ಬೇಕೇ ಬೇಕಾಗತ್ತೆ. ಒಮ್ಮೊಮ್ಮೆ ಬೇಜಾರು, ಈ ಬಟ್ಟೆಗಳು ಮರ್ಚಿಡೋದೇ ಒಂದೊಂದ್ಸರಿ ಬೇಜಾರಾಗುತ್ತೆ. ಅವು ಅಲ್ಲಲ್ಲೇ ಇಟ್ಟಲ್ಲೇ ಸಣ್ಣ ಆಗಿರುತ್ತೆ, ಅದನ್ನು ಬಿಸಾಕೋಕ್ಕಾಗಲ್ಲ, ಆ ಕಡೆ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಹಾಕಿರೋ ಬಟ್ಟೆನ ಇನ್ನೊಬ್ರಿಗೆ ಕೊಡಬಾರ್ದು ಕೂಡ, ಇಟ್ಟಲ್ಲೇ ಸಣ್ಣ ಆಗಿರುತ್ತೆ. ಇವಾಗಿನ ಕಾಲದಲ್ಲಿ ಮಕ್ಳು ಹೆಂಗಂದರೆ, ಮನೆಗೆ ಬಂದರೆ ಹೆಣ್ಮಕ್ಳು ಟೀ ಶರ್ಟು ಲೆಗ್ಗಿನ್ಸ್ ಅಷ್ಟೇ ಹಾಕ್ಕೊಳ್ಳೋದು, ಅದೇ ಅವರಿಗೆ ಕಂಫರ್ಟಬಲ್. ಈ ಗಂಡು ಮಕ್ಕಳು ಬನಿಯನು ಅಂಡರ್ವೇರ್ ಅಷ್ಟರಲ್ಲೇ ಇರ್ತಾರೆ, ಅವ್ರಿಗೆ ಸೆಕೆ ಜಾಸ್ತಿ ಗಂಡು ಮಕ್ಕಳಿಗೆ. ಅದರಿಂದ ಈ ಬಟ್ಟೆಗಳು ಯೂಸೇ ಆಗೋಲ್ಲ, ಇಟ್ಟಲ್ಲೇ ಸಣ್ಣ ಆಗ್ತಾನೇ ಇರ್ತವೆ. ಅಯ್ಯೋ ಬೇಜಾರು ಅನಿಸುತ್ತೆ, ಈ ಬಟ್ಟೆಗಳನ್ನು ನೋಡಿಬಿಟ್ರೆ ಬೇಜಾರು ಅನಿಸುತ್ತೆ. ಯಾರ್ಯಾರ ಮನೇಲಿ ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ, ಇದ್ದವರು ಕಾಮೆಂಟ್ ಮಾಡಿ. ಬಟ್ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ಹಳೆ ಬಟ್ಟೆಗಳನ್ನ ಏನು ಮಾಡಬೇಕು ಅಂತ ಯಾರು ಗೊತ್ತಿದ್ದವರು ನಾನು ಸ್ವಲ್ಪ ಸಜೆಷನ್ ಹೇಳಿ, ನನಗೆ ಮೆಸೇಜ್ ಹಾಕಿ ಪ್ಲೀಸ್. ಯಾಕಂದರೆ ಯೂಸ್ ಮಾಡಿ ಬಿಸಾಕೋಕ್ಕೂ ಆಗೋಲ್ಲ, ಹಾಗೆ ತುಂಬ ಬಟ್ಟೆಗಳನ್ನ ಇಟ್ಬಿಟ್ಟಿದ್ದೀನಿ ಮನೇಲಿ. ಕೆಲವು ಬಾಕ್ಸ್ಗಳಲ್ಲಿ ಇದರಲ್ಲೆಲ್ಲ ಹಾಗೆ ಇದೆ, ಕಾಟ್ ಕೆಳಗಡೆ ಬಾಕ್ಸ್ ಇರಲ್ಲೆಲ್ಲ ಹಳೆ ಬಟ್ಟೆಗಳು ತುಂಬಿಟ್ಟಿದ್ದೀನಿ. ಯಾರ್ಯಾರು ಇದ್ದರೆ ಸಜೆಷನ್ ಹೇಳಿ. ಥ್ಯಾಂಕ್ ಯು.